ನಾನು ನಿಮ್ಮ ಸಿಕ್ಸರ್ ಸಿದ್ದು. ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಕ್ಕಂತಹ ವಿಷಯ ಅಂತಂದರೆ CJP. ಇದು BJP ಅಲ್ಲ, ಇದು CJP. ಅತಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಏನಂದರೆ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಇದು ಒಂದು 5 ಮ್ಯಾನಿಫೆಸ್ಟೋಗಳನ್ನು ಕೊಟ್ಟಿದ್ದಾರೆ. ಇವರು ಇನ್ನಷ್ಟು ಮ್ಯಾನಿಫೆಸ್ಟೋಗಳನ್ನು ಅತಿ ಹೆಚ್ಚಾಗಿ ಕೊಡೋದ್ರಿಂದ ಜನರನ್ನು ಮತ್ತು ಪ್ರಜೆಗಳನ್ನು ಆಕರ್ಷಿಸಬಹುದು. ಹೇಗಪ್ಪ ಅಂತಂದರೆ ನೋಡಿ, ನೀವು ಅಧಿಕಾರದಲ್ಲಿ ಬಂದರೆ, CJP ಏನಾದರೂ ಅಧಿಕಾರದಲ್ಲಿ ಬಂದರೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀರಾ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಮತ್ತೊಂದು ಕಚೇರಿಗಳಲ್ಲಾಗಲಿ ಭ್ರಷ್ಟಾಚಾರ ನಡೆದೇ ಇರೋಂಗೆ ನೋಡ್ಕೋತೀರಾ. ಇದು ನನ್ನ ಚಾಲೆಂಜು. ಎರಡನೇದಾಗಿ CJP ಪಕ್ಷದ ಎಲ್ಲ ಅಭ್ಯರ್ಥಿಗಳು ಏನಿದ್ದೀರಾ ಅವರು ತಮ್ಮ ಮಕ್ಕಳನ್ನು ಗೌರ್ಮೆಂಟ್ ಶಾಲೆಗೆ ಕಳಿಸ್ತೀರಾ. ಗೌರ್ಮೆಂಟ್ ಶಾಲೆ ಅಭಿವೃದ್ಧಿಗಾಗಿ ನೀವು ಕೈ ಜೋಡಿಸ್ತೀರಾ. ಇದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಿಮ್ಮ CJP ಪಕ್ಷದಲ್ಲಿ ಯಾರ್ಯಾರಿದ್ದೀರ ಎಲ್ಲ ಅಭ್ಯರ್ಥಿಗಳು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡಿತೀರಾ. ಸರಿನಾ? CJPಯಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳತನದಲ್ಲಿರುವಂಥ ಎಲ್ಲ ಕಂಪನಿಗಳನ್ನು ಸರ್ಕಾರಿ ಕಂಪನಿಗಳನ್ನಾಗಿ ಮಾಡ್ತೀರಾ. ಇದು ನನ್ನ ಚಾಲೆಂಜ್. ಈ CJP ಪಕ್ಷದವರು ಏನಿದ್ದೀರಾ ಇವರೆಲ್ಲರುಗಳು ಕೂಡ ತಮ್ಮ ತಮ್ಮ ಖಾತೆಯಲ್ಲೇ ವ್ಯವಹಾರವನ್ನು ಮಾಡತಕ್ಕದ್ದು, ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂತಿಲ್ಲ. ಇದರಿಂದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ನೀವು ಅತಿ ಹೆಚ್ಚಾಗಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಎಲ್ಲ ಪ್ರಜೆಗಳಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ ಕಡ್ಡಾಯ ಅಂತ ರೂಲ್ಸ್ ತರ್ತೀರಾ. ಇದು ನಿಮ್ಮ ಕೈಲಾಗುತ್ತಾ? ಈ ಥರ ಮ್ಯಾನಿಫೆಸ್ಟೋಗಳು ಕೊಡೋದ್ರಿಂದ ಜನರಿಗೆ ಹತ್ತಿರವಾಗಬಹುದು. ಇನ್ನು ರೈತರ ಸಮಸ್ಯೆ ಅಂತ ಬರ್ತಕ್ಕಂಥದ್ದು ಏನಿದೆ, ರೈತರ ಆತ್ಮಹತ್ಯೆ. ಏಕೆ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ? ಫಸ್ಟು ಅದನ್ನು ಚರ್ಚಿಸಿ. ಆ ನಂತರ ಒಂದು ಏನಾದರೂ ರೈತರ ಬಗ್ಗೆ ಏನಾದರೂ ಹೊಸ ಟೆಕ್ನಾಲಜಿ ತಂದು ಅವ್ರಿಗೆ ಯಾವ ರೀತಿ ತರ್ತೀರ ಅನ್ನೋದನ್ನ ಹೇಳಿ. ನಾ ಕಂಡಂತಹವರ ಮಕ್ಕಳಿಗೆ ಸ್ವಂತ ಆಸ್ತಿಯಲ್ಲಿ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತರೋಕ್ಕೆ ನಿಮ್ಮ ಕೈಲಿ ಆಗುತ್ತಾ CJP ಅವರೇ? ಇದರಿಂದ ಆಸ್ತಿ ಜಾಸ್ತಿ ಹೆಚ್ಚಾಗಿರ್ತಕ್ಕಂತಹ ರಾಜಕಾರಣಿಗಳಲ್ಲಿ ಅವ್ರ ಮಕ್ಕಳಿಗೆ ಆಸ್ತಿ ಇಲ್ಲ ಅನ್ನೋದೇನದು ಮಾಡೋದಾದರೆ ಆಸ್ತಿಯನ್ನು ಬಡವರಿಗೆ ಉಪಯೋಗಿಸ್ಕೋಬಹುದು. ಈಗ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯು ಒಂದು 15,000 ರೂಪಾಯಿ ಸಂಬಳ ತಗೋತಾ ಇದ್ದಾನೆ ಅಂತಂದರೆ ಅವನು ಕೆಲಸಕ್ಕೆ ಸೇರಬೇಕು ಅಂದರೆ 18 ವರ್ಷ ಆಗಿರಬೇಕು. ಅವನು ಕೆಲಸ ಹುಡುಕಿ ಸೇರಬೇಕು ಅಂದರೆ 21 ಆಗಿರಬೇಕು. 21 ವರ್ಷಕ್ಕೆ ಅವನಿಗೆ ಕೆಲಸಕ್ಕೆ ಸೇರಿ 60 ವರ್ಷಕ್ಕೆ ರಿಟೈರ್ಡ್ ಆಗಿ ಪಿಂಚಣಿ ತಗೊಂಡು ಆ ಪಿಂಚಣಿಯಲ್ಲೂ ಕೂಡ ಲೆಕ್ಕ ಹಾಕಿದ್ರೆ 1 ಕೋಟಿ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ರಾಜಕಾರಣಿಗಳು ಸಿಗುವ 5 ವರ್ಷಗಳಲ್ಲಿ ಕೋಟಿ ದುಡ್ಡನ್ನು ಮಾಡ್ತಾ ಇದ್ದಾರೆ. ಇದರಿಂದ ಈ ವ್ಯವಸ್ಥೆಯನ್ನು ತರೋದ್ರಿಂದ ಮೊದಲೇ ಬ್ರಿಟಿಷ್ ಸಿಕ್ಸರ್ಸ್ ಇದ್ದು. ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಏನಂತಂದರೆ ಕಾಕ್ರೋಚ್ಗಳು ಅಂದರೆ ಜಿರಳೆಗಳೆಂದರ್ಥ. ಈ ಜಿರಳೆಗಳೇ ಒಂದೊಂದು ಪಾರ್ಟಿಯನ್ನು ಕಟ್ಟಿದ್ದಾರೆ. ಇಲ್ಲಿ ಒಬ್ಬ ನ್ಯಾಯಾಧೀಶರು ಏನು ಹೇಳಿದ್ದಾರೆ, ಯಂಗ್ ಯುವಕರನ್ನು ಜಿರಳೆಗಳಿಗೆ ಹೋಲಿಸಿದ್ದಾರೆ. ಅದೇ ಯಂಗ್ ಯುವಕರು ಕೋಪಗೊಂಡು ಜಿರಳೆಗಳ ಪಾರ್ಟಿಗಳನ್ನೇ ಕಟ್ಟಿದ್ದಾರೆ. ಈ ಜಿರಳೆಗಳ ಪಾರ್ಟಿಗಳ ಪ್ರಕಾರ ಒಂದು 5 ಮ್ಯಾನಿಫೆಸ್ಟೋಗಳನ್ನು ಬಿಟ್ಟಿದ್ದಾರೆ. ಈ 5 ಮ್ಯಾನಿಫೆಸ್ಟೋಗಳ ಜೊತೆಗೆ ಇನ್ನೂ ಸ್ವಲ್ಪ ಅತಿ ಹೆಚ್ಚಾಗಿ ಮ್ಯಾನಿಫೆಸ್ಟೋಗಳನ್ನು ಬಿಟ್ಟು ಒಂದು ಕಾಂಪಿಟೇಷನ್ ರಾಷ್ಟ್ರೀಯ ಪಕ್ಷಗಳಿಗೆ ಕಾಂಪಿಟೇಷನ್ ಕೊಡುವಂತಹ ಸ್ಪರ್ಧೆಯನ್ನು ನೀಡಲಿ ಅಂತ ನಾನು ಆಶಿಸ್ತೀನಿ. ಅದರಲ್ಲಿ ಈ ಕಾಕ್ರೋಚ್ ಏನು ಹೇಳ್ತಾ ಇದ್ದೀನಿ, CJP ಕಾಕ್ರೋಚ್ ಜನತಾ ಪಾರ್ಟಿ, ಈ ಪಾರ್ಟಿಗಳಿಗೆ ನನ್ನದೊಂದು ಸಲಹೆ ಏನಪ್ಪ ಅಂದರೆ, ಮ್ಯಾನಿಫೆಸ್ಟೋಗಳನ್ನು ಈ ರೀತಿಯಲ್ಲೂ ಕೂಡ ನೀವು ಮ್ಯಾನಿಫೆಸ್ಟೋಗಳನ್ನು ಮುಂದೊಂದು ದಿನಗಳಲ್ಲಿ ಈ ರೀತಿಯ ಮ್ಯಾನಿಫೆಸ್ಟೋಗಳನ್ನು ಮಾಡಿ ಬಿಡೋದ್ರಿಂದ ಸ್ವಲ್ಪ ಜನರ ಹತ್ತಿರ ಸೆಳೆತವಾಗಬಹುದು ಮತ್ತು ಪಾರದರ್ಶಕತೆಯಾಗಿ ಪ್ರಾಮಾಣಿಕತೆಯಿಂದ ನಿಮ್ಮ ಪಕ್ಷವನ್ನು ಕಟ್ಟಲು ಮತ್ತು ಪಕ್ಷವನ್ನು ನಿರ್ವಹಿಸಲು ಯೋಜನೆ ಆಗಬಹುದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈಗ ಹೆಂಗಿರಬೇಕು ನಿಮ್ಮ CJP ಪಕ್ಷದ ಪ್ರಣಾಳಿಕೆಗಳು ಹೇಗಿರಬೇಕು ಅನ್ನೋದಾದರೆ ನೋಡಿ, CJPಯಲ್ಲಿರುವ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದು ಜನರಿಗೆ ಮಾದರಿಯಾಗುವಂತಹ ವ್ಯವಸ್ಥೆಯನ್ನು ನಿಮ್ಮ ಪಕ್ಷದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ. ಇದು ಒಂದು ಮ್ಯಾನಿಫೆಸ್ಟ್ ಮಾಡಿ. ನೆಕ್ಸ್ಟು, ಈ ರಾಜಕೀಯ ಪಕ್ಷಗಳು ಏನು ಮಾಡಿದ್ದಾರೆ, ಇಂದಿನ ವರ್ಷಗಳಲ್ಲಿ ಏನು ಭ್ರಷ್ಟಾಚಾರ ಏನು ಆಗಿದೆ ಲೆಕ್ಕಾಚಾರಗಳನ್ನು ಸಂಕ್ಷಿಪ್ತವಾಗಿ ವರದಿ ಮಾಡಿ, ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಸಂಕ್ಷಿಪ್ತವಾಗಿ ವರದಿ ಮಾಡಿ ಜನರಿಗೆ ತಿಳಿಸುವುದು.
ಈ ತಿಳಿಸೋದನ್ನು ಮಾಡೋದ್ರಿಂದ ಒಂದು ಪಾರದರ್ಶಕತೆಯನ್ನು ಕಂಡ್ಕೋಬೋದು ಮತ್ತು ನಮ್ಮ ಪ್ರಜೆಗಳ ಟ್ಯಾಕ್ಸ್ನ ದುಡ್ಡು ಏನು ಕೊಳ್ಳೆ ಆಗಿದೆ ಅದನ್ನು ವಾಪಸ್ ತಂದು ಜನರಿಗೆ ಹಂಚುವಂಥ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಪೊಲೀಸ್ ಇಲಾಖೆಯನ್ನು ಭದ್ರಪಡಿಸಿ ಸುಭದ್ರ ವ್ಯವಸ್ಥೆಯನ್ನು ಮಾಡುವುದು. ಪೊಲೀಸ್ ವ್ಯವಸ್ಥೆ ಏನಿದೆ ಅದನ್ನು ಭದ್ರಪಡಿಸಿ ಸುಭದ್ರ ವ್ಯವಸ್ಥೆ ಮಾಡಬೇಕು. ಮಹಿಳೆಯರಿಗೆ ಅತಿ ಹೆಚ್ಚಾದಂತಹ ಸುರಕ್ಷತೆಯನ್ನು ಒದಗಿಸುವ ಕಾನೂನುಗಳನ್ನು ತರಬೇಕು. ಈ ಮಹಿಳೆಯರಿಗೆ ಅತಿ ಹೆಚ್ಚವಾಗಿ ಸುರಕ್ಷಿತವಾದಂಥ ಕಾನೂನು ಬರಬೇಕು ಅನ್ನೋದಾದರೆ ನಮ್ಮ ಪೊಲೀಸ್ ಇಲಾಖೆ ಏನಿದೆ ಅದು ಬಲ ಪಡಬೇಕು. ಈಗಿನ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಗಳು ಏನಿದೆ ಅಂತಂದರೆ ರಾಜಕಾರಣಿಗಳ ಕೈಗೊಂಬೆಯಾಗಿದೆ. ರಾಜಕಾರಣಿಗಳು ಹೇಳ್ದೇನೆ ಯಾವುದೇ ರೀತಿಯಾದಂತಹ ಒಂದು ಪ್ರೊಸೀಜರ್ನೇ ಮಾಡಲ್ಲ. ಇವತ್ತಿನ ದಿನಗಳಲ್ಲಿ ಆ ರೀತಿಯಾದಂಥ ವ್ಯವಸ್ಥೆ ಇದೆ. ರಾಜಕಾರಣಿಯಿಂದ ಸಂಕದಿಂದ ಬಂದರೆ ತೀರ್ಥ ಅಂತಾರಲ್ಲ, ಅದೇ ರೀತಿ ಏನಾದ್ರು ರಾಜಕಾರಣಿ ವ್ಯಕ್ತಿಗಳಾಗಿದ್ದು ಅವರಿಗೆ ಸಂಬಂಧಪಟ್ಟವರ ಆಗಿದ್ದರೆ ಮಾತ್ರ ಅವರ ಕೇಸ್ಗಳು ಫೈಲಾಗ್ತವೆ. ಇಲ್ಲ ಅಂತಂದರೆ ಜನಸಾಮಾನ್ಯರ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ಈ ಪೊಲೀಸ್ ಇಲಾಖೆಯಂತೂ ಭಾರಿ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ. ಇದನ್ನು ನಾವು ಕಂಡುಹಿಡಿಯೋಕ್ಕಾಗದೇ ಇಲ್ವಾ? ಈಗ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಭ್ರಷ್ಟಾಚಾರ ಮಾಡಿಲ್ವಾ ಅನ್ನೋದನ್ನು ತಿಳಿಸೋದಕ್ಕೆ ಆಗೋದಿಲ್ವಾ ಅಥವಾ ಅವ್ರನ್ನ ನೋಡೋದಕ್ಕೆ ಆಗೋದಿಲ್ವಾ? ಒಂದು ವ್ಯವಸ್ಥೆ ನಾವು ತರೋದಕ್ಕೆ ಆಗೋದಿಲ್ವಾ?